ಡೇ 2 ಇನ್ ಫ್ಲೋರಿಡಾ. ಸೊ ಬೆಳಗ್ಗೆ 6:30 ಆಗಿದೆ, ಎದ್ದಿದ್ದೀವಿ. ಇವಾಗ 7 o'clock ನಮ್ಗೆ ಬ್ರೇಕ್ಫಾಸ್ಟ್ ಇದೆ. ಆ್ಯಂಡ್ 7:30 ನಮಗೆ ಏನು ಶಟಲ್ ಇದೆ ಅಲ್ಲಿ ಹೋಗೋಕ್ಕೆ. ಸೊ ನಾವು ಹೋಗಬೇಕು, ಆ್ಯಸ್ ಸೂನ್ ಆ್ಯಸ್ ಹೋಗಬೇಕು. ಬಿಕಾಸ್ ತುಂಬ ರಶ್ ಇದೆ ಅಂತ, ಅಲ್ಲಿ ಕ್ರೌಡ್ ಇದೆ. ಬೇಗ ಹೋದರೆ ಒಳ್ಳೇದಲ್ಲ ಅಂತ ನಾವು ಸ್ವಲ್ಪ ಬೇಗನೆ ಹೋಗೋಣ ಅಂತ ಇವಾಗ ಎದ್ದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಿಬಿಟ್ಟು ನಿನ್ನೆ ರಾತ್ರಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡೆ. ಸೊ ಇವಾಗ ಹಂಗೆ ಹೋಗೋದು. ಇವಾಗೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ, ಇದು ಸ್ವಲ್ಪ ಚಳಿ ಏನಷ್ಟಿಲ್ಲ, ಸೆಕೆ ಇದೆ. ಸೊ ಇನ್ನೊಂದು ಸೇರಿ ಸೊ ಗೈಸ್, ನಾನು ರೆಡಿ ಆಗಿಬಿಟ್ಟು ಇವಾಗ ಶೂಸ್ ಹಾಕ್ಕೊತಾ ಇದ್ದೀನಿ. ಲೇಟಾಗಿ ಹೋಗ್ಬಿಟ್ಟಿದೆ. ಅವ್ರು ಹೋದರು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ. ನಾನು ಶೂಸ್ ಹಾಕ್ಕೊಂಡು ಹೋಗ್ತೀನಿ, ಸುಮ್ಮನೆ ಲೇಟ್ ಆಗುತ್ತೆ ಅಂತ. 7:15 ಶಟಲ್ ಹೊರಡುತ್ತಂತೆ. 7:15 ಅಂತ ಹೇಳಿದ್ದಾರೆ, ಬಟ್ ಐ ಆಮ್ ನಾಟ್ ಶೋರ್ ಎಷ್ಟು ಗಂಟೆಗೆ ಹೊರಡೋದಂತ. ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಗೈಸ್, ಆಯಿತಾ? ಸೊ ಐ ಜಸ್ಟ್ ವಾಂಟೆಡ್ ಟು ಲುಕ್ ಕ್ಯೂಟ್ ಆ್ಯಂಡ್ ಯಂಗ್. ಸೊ ನಾನು ಈ ಥರ ಸೆಲೆಕ್ಟ್ ಮಾಡಿಕೊಂಡೆ. ಬಿಕಾಸ್ ಡಿಸ್ನಿ ಈಸ್ ಲಿಟ್ರಲಿ ಫಾರ್ ಚಿಲ್ಡ್ರನ್ಸ್, ಲೈಕ್ ಬೇಸಿಕಲಿ ಡಿಸ್ನಿ ಈಸ್ ಫಾರ್ ಕಿಡ್ಸ್ ಅಲ್ವಾ. ಸೊ ಐ ಜಸ್ಟ್ ವಾಂಟೆಡ್ ಟು ಲುಕ್ ಲೈಕ್ ನಾಟ್ ಕಿಡ್ ಥರ ಕಾಣಿಸಲ್ಲ ಡೆಫಿನೆಟ್ಲಿ, ಬಟ್ ಐ ಜಸ್ಟ್ ವಾಂಟೆಡ್ ಟು ಲುಕ್ ಯಂಗರ್. ನನಗೆ I just wanted to enjoy my childhood again. ಸೊ ಈ ಥರ ರೆಡಿಯಾಗಿದ್ದೀನಿ. ಏನು ಗೊತ್ತಿಲ್ಲ, ಏನು ರೆಡಿಯಾಗಿಲ್ಲ. ಸುಮ್ಮನೆ ಏನೇನು ಸಿಗುತ್ತೆ ಅದರಲ್ಲೇ ರೆಡಿಯಾಗಿ ಹೋಗ್ಬಿಟ್ಟಿದ್ದೀನಿ. ಹೋಗಿಸ್ಕೊಂಡಿದ್ದೀನಿ ಎಲ್ಲ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹೌ ಆಮ್ ಲುಕಿಂಗ್. ರೂಮ್ ಟೂರೆಲ್ಲ ಇವಾಗ ತೋರ್ಸೋಕ್ಕಾಗಲ್ಲ. ಸುಮ್ಮನೆ ಎಲ್ಲ ತೊಗೊಂಡು ಅನಿಸುತ್ತೆ. ಒಂದು ಕಾರ್ಡ್ ತೊಗೊಳ್ಳೋಣ. ನೀನು ಏನು ಮಾಡಿದ್ವಿ ಹೇಳ್ತೀನಿ. ಸೊ ಕಾರ್ಡ್ ಓಕೆ ಡನ್. ಪವರ್ ಬ್ಯಾಂಕ್, ಬಬಲ್ಸ್. ಸೊ ಐ ಆಮ್ ರೆಡಿ. ಡನ್ ಆಯಿತು, ಅಷ್ಟೇ. ಸಿಗ್ತೀನಿ. ಹಾಗೆ ನಾನು ಹೋಗಿದ್ದೆ, ಮತ್ತೆ ಬಂದೆ. ನಾನು ಪವರ್ ಬ್ಯಾಂಕ್ ತೊಗೊಂಡಿದ್ದೆ, ಕೇಬಲ್ಲೇ ತೊಗೊಂಡಿರಲಿಲ್ಲ. ಸೊ ಮತ್ತೆ ಹೋಗಿ ತೊಗೊಂಬರ್ತಾ ಇದ್ದೀನಿ. ನೆನ್ನೆ ಏನಾಯಿತು ಅಂದರೆ, ನಾವು 2 ನಮಗೆ ಕೀ ಕೊಟ್ಟಿರ, ಆ ಕೀನ ಒಳಗಡೆ ಇಟ್ಬಿಟ್ಟು ರೂಮ್ನ ಲಾಕ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಅವ್ರ ಹತ್ರ ಹೋಗಿ ಕೇಳಿದೆ. ಆಮೇಲೆ ಅವ್ರು ಇನ್ನೊಂದು ಸ್ಕ್ಯಾನ್ ಮಾಡಿಬಿಟ್ಟು ಕೊಟ್ಟರು, ಅದೇನು ಇಶ್ಯೂ ಇಲ್ಲ ಅಂತ. ಸೊ ಇವಾಗ ಅವರೆಲ್ಲ ಕೆಳಗಡೆ ಇದ್ದಾರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ಲೇಟಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ತುಂಬ ಕ್ರೌಡ್ ಅಂತೆ. 1-2 ಗಂಟೆ ಲೈನಲ್ಲಿ ನಿಂತ್ಕೊಂಡ್ರೆ 2 ಮಿನಿಟ್ಸ್ ಆಟ ಆಡೋಕ್ಕೆ ಸಿಗುತ್ತಂತೆ ಅಷ್ಟೇ. ಸೊ ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲ್ಲಿ ಹೆಂಗೆ ರೆಡಿಯಾಗಿರೋದು ನಾನು ಈ ಥರ. ನನ್ನ ಔಟ್ಫಿಟ್ ನಾನು ಆಮೇಲೆ ತೋರಿಸ್ತೀನಿ, ಏನೇನು ಹೆಂಗೆಂಗೂ ಆಗಿದೆ. ಅರ್ಜೆಂಟ್ 5 ನಿಮಿಷದಲ್ಲಿ ನಾನು ರೆಡಿಯಾಗಿದ್ದೀನಿ. ಸೊ ಹೋಟೆಲ್ ತೋರಿಸ್ತೀನಿ. ಸಕ್ಕತ್ತಾಗಿದೆ ವೀವ್ ಮಾತ್ರ. ರಾತ್ರಿ ತೋರಿಸಿದ್ದಲ್ಲ, ಇವಾಗ ಕರೆಕ್ಟಾಗಿ ಬೆಳಗ್ಗೆ ತೋರಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು ಆಮೇಲೆ ಈವ್ನಿಂಗ್ ಬಂದು ತೋರಿಸ್ತೀನಿ. ಬಿಕಾಸ್ ಇವಾಗ ಆಲ್ರೆಡಿ ಅರ್ಜೆಂಟಲ್ಲಿ ಇದ್ದೀವಲ್ಲ. ಸೊ ಸಿಗ್ದಾರ್. ಇದು ಸುತ್ತ ಬಿಲ್ಡಿಂಗ್ ಇದೆ ಆ್ಯಂಡ್ ಮಧ್ಯ ಈ ಥರ ಪೂಲ್ ಇದೆ. ಈ ಥರ ಫುಲ್ ಸುತ್ತಲೂ ಬಿಲ್ಡಿಂಗು. ನಮ್ಮ ರೂಮ್ ಅಲ್ಲಿ ಆ ಆಪೋಸಿಟ್ ಡೈರೆಕ್ಷನಲ್ಲಿದೆ, ಆ ಕಡೆ ಕಾರ್ನರಲ್ಲಿ. ಇದು ಲಾಬಿ ಇರೋದು, ಅದು ಲಾಬಿ ಮುಂದೆಗಡೆ ಇರೋದು. ಇದು ಜಿಮ್ ಇದೆ. ಆಮೇಲೆ ಒಂದ್ಸಲ ಕರೆಕ್ಟಾಗಿ ತೋರಿಸ್ತೀನಿ, ಓಕೆನಾ? ದಿಸ್ ಇಸ್ ಅವರ್ ಬ್ರೇಕ್ಫಾಸ್ಟ್. ಸೀರಿಯಲ್ಸ್ ಇಟ್ಟಿದ್ದಾರೆ, ಮಫಿನ್ಸ್, ಬ್ರೆಡ್. ಹೋಗ್ಬೋದೀಗ ನಮ್ಮ ಕ್ಯಾಬ್ ಬಂದಿದೆ. They have like tigers, gorillas, all kind of stuff. A hippo. ಹಿಂದೆಗಡೆ ಚಿಕ್ಕ ಮಕ್ಕಳಂತ ಹಿಂದೆ ಹಾಕಿದ್ದಾರೆ. ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ, ಅದಕ್ಕೆ ನಮ್ಗೆ ಹಾಕಿದ್ದಾರೆ ಹಿಂದೆ. ಪಾಪ. ಹಾಂ. Did you get a lot of snow in New York? Yeah, easy. Straight pages ಇದೆಲ್ಲ ಒಂಥರ Oh, the snowman. Snowman, yeah. You made that? In India,
get snow. No. You don't. Do you Yes, get we winter? get snow in Yeah, north. we get winter, but Winter, but not snow. Not snow. The winter is just like summer here. Really? Yeah. Oh my god. This is the proper weather of winter Yeah. in India. This? Yes. Yes. This is as cold as it gets? Yes. Oh my god. I mean southern part of Southern India. part of India. I need to live in India. This winter, this year, because it was so cold in the country, like it was freezing here. Yeah. A lot of everywhere where you're driving, if you see like this is dead, is dying because of the cold. Because we are not supposed to get that cold. We were below freezing this year in Florida, and we're not used to that. And we have a I wish I was recording you saying no. No, we don't like you. You're all crazy. Right? Americans are bad. Like when you're looking from your country, we look like crazy people with no laws, right? ನಮ್ದು ಎಂಡ್. Yeah, there's alligators everywhere. You will not see them in the cities. You will just see them like near water. So if there's like a lake or something, you will see. Put your phone. Just for the sign. There will be another sign inside. Okay. Melina in a blog at 1:30. You know, trying to get to another park. Yeah. There's things you can walk in the trails. You will see all the trails have animals. Okay. You can see a lot of different animals. This is like a zoo, but it Okay. also has rides. Okay. You know, when you go in the middle, take a lot of pictures. You're going to see a giant tree, the tree of life. Okay. And if you look at the tree, like don't just walk by. Look at the actual tree, and it's full of animals. It's carved in the tree. Oh. Animals, like hundreds of animals carved in the tree. First preference is to get off all the rides, and yeah, we are not sure how many things we're gonna do it. Try to complete as much as possible. Picture. Let them take your picture with their camera. Then when they are done, hand them your phone and say, can you use my phone to take the picture? They are not allowed to tell you no. So you will have all the pictures on your phone. It's easy to print. Yeah. Okay? Thank you. Thank you. ಓಕೆ ಸೊ ಇವಾಗ ನಾವು ರೀಚ್ ಆದ್ವಿ ಜಸ್ಟು ಫಸ್ಟ್ ನಾವು ಆ್ಯನಿಮಲ್ ಕಿಂಗ್ಡಮ್ 4 ಪಾರ್ಕ್ ಇದೆ ಇದರಲ್ಲಿ. ಸೊ ಆ್ಯಕ್ಚುಲಿ 4 ಪಾರ್ಕ್ ಒಂದಿನದಲ್ಲಿ ಆಗಲ್ಲ ಅಂತಾರೆ, ಬಿಕಾಸ್ ನಮ್ಮ ಹತ್ರ ಟೈಮ್ ಇಲ್ಲ. ಅದಕ್ಕೆ ನಾವು ಒಂದಿನದಲ್ಲೇ 4 ಪಾರ್ಕ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ಸೊ ನೋಡಬೇಕು. ಫಸ್ಟ್ ಆ್ಯನಿಮಲ್ ಕಿಂಗ್ಡಮ್ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಬ್ಯಾಗ್ ಚೆಕ್ ಆಗ್ತಾ ಇದೆ, ಅದು ಮುಗಿಸ್ಕೊಂಡು ಇವಾಗ ಬೇಗ ಹೋಗ್ತೀವಿ. ಈ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ದೇವಸ್ಥಾನಕ್ಕೆ ಬಂದಾಗ ಮ್ಯೂಸಿಕ್ ಆಗಿತ್ತು. ಶೋಸ್ ಅಪ್ ನೈಸ್. ಸೊ ಈ ಟ್ರೀಯಲ್ಲಿ ಲೈಕ್ ದೇರ್ ಆರ್ ಸೋ ಮೆನಿ ಆ್ಯನಿಮಲ್ಸ್ ಕರ್ವ್ಡ್ ಇನ್ ದೇರ್. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಆನೆ, ಜಿಂಕೆ, ಇಲ್ಲಿ ಏನೇನೋ ಇದೆ, ಇಲ್ಲಿ ಟೈಗರ್. ಎಲ್ಲಿತ್ತು? ದಿಸ್ ಆರ್ ದ ಫ್ಲೆಮಿಂಗೋಸ್. ಒಂದೇ ಕಾಲಲ್ಲಿ ನಿಂತ್ಕೊಳ್ಳುತ್ತೆ ಇದು. ಇಲ್ಲಿ ಆಪಲ್ ಸಿಕ್ಕತ್ತೆ. ಇನ್ನು ಕ್ಷಮಿಸಿಲ್ಲ. ಸಾರಿ ಅವತಾರಲ್ಲಿ ಬರುತ್ತಲ್ವಾ.
ಇದು ಅವತಾರ್ ಥೀಮಲ್ಲಿ ಮಾಡಿದ್ದಾರೆ. ಸೋ ಗುಡ್, ಸೋ ಗುಡ್. ಕಲ್ಲು ಗೈಸ್, ನಾನು ವುಡ್ ಅಂದ್ಕೊಂಡಿದ್ದೆ. ದಿಸ್ ಇಸ್ ಆಲ್ ಸ್ಟೋನ್. ಐ ಡೋಂಟ್ ನೋ ಹೆಂಗೆ ಆಲ್ ದಿಸ್ ಇಸ್ ದೇ ಹ್ಯಾವ್ ಕರ್ವ್ಡ್ ಔಟ್ ಆಫ್ ಸ್ಟೋನ್. ಐ ಆಮ್ ನಾಟ್ ಶ್ಯೂರ್, ಬಟ್ ಇಟ್ ಇಸ್ ಸೋ ಗುಡ್. ಇಸ್ ಸೋ ಗುಡ್. ನನಗೆ ಯಾವುದೋ ಬೇರೆ ಲೋಕಕ್ಕೇ ಬಂದಂಗೆ ಫೀಲ್ ಆಗ್ತಾ ಉಂಟು. ಇಟ್ ಇಸ್ ಸೋ ಗುಡ್, ಸೋ ಗುಡ್. ಸೊ ಇದೊಂದು ಫೇಮಸ್ ರೈಡ್ ಬೇಸಿಕಲಿ ಈ ಪಾರ್ಕಲ್ಲಿ. ಆ್ಯನಿಮಲ್ ಕಿಂಗ್ಡಮಲ್ಲಿ ಒಂದು ಒಳ್ಳೆ ರೈಡ್ ಇದು. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. 55 ಮಿನಿಟ್ಸ್ ಕ್ಯೂ ಇದೆ ಅಂತೆ. ಸೊ ದಿಸ್ ಇಸ್ ದ ಕ್ಯೂ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವು. 55 ಮಿನಿಟ್ಸ್ ವೇ ಇದೆ. ಸೊ ಇಬ್ಬರು ಹಿಂದೆಗಡೆನೇ ಉಳಿದಿದ್ದಾರೆ. ನಾವು 4 ಜನ ಮುಂದೆ ಬಂದಿದ್ದೀವಿ. ಸೊ ನನಗೆ ಗೊತ್ತಿಲ್ಲ ಎಷ್ಟು ದೊಡ್ಡದಾಗುತ್ತೆ ಈ ವ್ಲಾಗ್ ಅಂತ. ಸೊ ಐ ಡೋಂಟ್ ನೋ ಯು ಗೈಸ್ ವಿಲ್ ಲೈಕ್ ದಿಸ್ ವಿಡಿಯೋ. ನಾನು ತುಂಬ ದೊಡ್ಡದಾದರೆ ಪಾರ್ಟ್ 1 ಪಾರ್ಟ್ 2 ಮಾಡಿ ಹಾಕ್ತೀನಿ. ಓಕೆ, ಆ್ಯಂಡ್ ಎವ್ರಿಥಿಂಗ್ ಈಸ್ ಫ್ರಮ್ ಸ್ಟೋನ್ ಗೈಸ್. ಲೈಕ್ ಲಿಟ್ರಲಿ ಎಲ್ಲ ಸ್ಟೋನ್. ಅದು ನೋಡಿದ್ರೆ ಸ್ಟೋನೇ ಅಂತ ಅನಿಸೋದಿಲ್ಲ, ಆ ಥರ ಇದೆ. ವುಡ್ ಅಂತ ಅನ್ಕೋಬೇಕು. ಮೇ ಬಿ ಆ ಟ್ರೀನೂ ಅಷ್ಟೇ ಸ್ಟೋನಲ್ಲೇ ಮಾಡಿರ್ಬೋದು. ಹರ್ಕೊ ಬನ್ನಿ ಹೀಗೆ. ಸೊ ಅವ್ರು ಬರ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತೀನಿ. ಎಲ್ಲ ಕಡೆ ಕ್ಯಾಲಿಫೋರ್ನಿಯಾ ಲ್ಯಾಬ್, ಅವತಾರ್ ಮೂವಿದು ಲ್ಯಾಬ್. ಪೊಲ್ಯೂಷನ್ ಅಂತ ನೆನಪಿರ್ಬೋದು ನನಗೆ ಮೂವಿಯಲ್ಲಿ. ಆ್ಯಂಡ್ ಲುಕ್ ಅಟ್ ದ್ಯಾಟ್. ಓ ಮೈ ಗಾಡ್. ಅಲ್ಲ, ಶೇಡ್ ಇಸ್ ಸೋ ರಿಯಲ್. ಅದ್ರ ಒಳಗಡೆ ಅದು ರಿಯಲಾ? ಅಡ್ಡಿಲ್ಲ, ಕಮೆಂಟ್ ಹಾಕಲಿ. ನಿಮ್ಗೆ ಎಂತಾದ್ರೂ ಪ್ರಶ್ನೆ ಇದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ ಗೈಸ್, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒದ್ದಾಡ್ತಿದ್ದ ನೀರಲ್ಲಿ? ಹೌದು, ಕೈ ಕಾಲೆಲ್ಲ ಅಲ್ಲಾಡ್ತಿತ್ತ. It feels so real. It feels so real. ತುಂಬ ಒಳಕಾಣಲ್ಲ, ಒಳಗಡೆ ತುಂಬ DNA ಚೆಕ್ ಮಾಡಿ ನಾವು ಮ್ಯಾಚ್ ಮಾಡಿ. ರಿವರ್ Nine to 14. So you guys got a lot of time to do that. Once you've found your number, please make sure everybody can see the screen. Amazing Na'vi rite of passage, flying on the back of this powerful animal called an Ikron,
or as we call it, a banshee. The way you're going to do this is by being matched to something called an avatar. And I'm here to help you guys get ready. But first, we have to scan you for Pandoran microparasites. Alright everyone, stay on your number and move your arms a bit. Okay, start scan. Great, you've all made it. It's important that you can all see me, so move a little if you can. From the Pandora Conservation Initiative, you're about to the Na'vi, flying on the back of an Ikran, or as we call it, a banshee. Hand grips at all times. After you're seated, back and leg restraints will be firmly engaged for your safety throughout this entire. ಹೇಗಿತ್ತು ರೈಡ್ ಹೇಗಿತ್ತು ರೈಡ್ Super marvelous, fantastic. Everyone visit once. Ride was crazy, like the best ride in my entire life. ಎಷ್ಟು ಸಖತ್ತಾಗಿತ್ತು ಅಂದರೆ ಯಪ್ಪ ನಿಮ್ಗೇನಾದರೂ ಇಫ್ ಯು ಗೈಸ್ ಲೈಕ್ ಅವತಾರ್ ಲೈಕ್ ಆರ್ ಅನ್ಲೈಕ್ ಬಿಡಿ ಬಟ್ ಯು ಹ್ಯಾವ್ ಒಂದ್ಸಲ ಲೈಫ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಏನು ನಂಗೆ ಇನ್ನೊಂದ್ಸಲ ಮಾಡ್ಬೇಕನ್ಸದೆ. ದಟ್ ವಾಸ್ ಸೋ ಗುಡ್, ಸೋ 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 ಗುಡ್. ಸಕ್ಕತ್ತಾಗಿತ್ತು ಅಲ್ವಾ? ವಾವ್, ಬೆಸ್ಟ್ ರೈಡ್, ಬೆಸ್ಟ್, ಒನ್ ಆಫ್ ದ ಬೆಸ್ಟೆಸ್ಟ್ ರೈಡ್. ವರ್ತ್ ಎವ್ರಿ ಪೆನ್ನಿ ಅನಿಸ್ತಿದೆ. ಅದು ಒಂದು ರೈಡಿಂದನೇ ಹಂಗೆ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಆಚೆ ಬಂದ್ವಿ, ಅದು ರೈಡ್ ಮುಗಿಸ್ಕೊಂಡು 1.5 ಗಂಟೆ, ಲೈಕ್ ಆಲ್ಮೋಸ್ಟ್ 1 ಗಂಟೆ ನಾವು ವೆಯ್ಟ್ ಮಾಡಿದ್ವಿ. ಗೈಸ್ ನಿಜ ನಂಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ. ನಾನು ತುಂಬ ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಇಟ್ ಇಸ್ ಸೋ ಅಂದರೆ ಇಟ್ ಇಸ್ ಸೋ ಸೋ ಗುಡ್, ಸೋ ಗುಡ್. ನಿಮ್ಮ ಯಜಮಾನ್ರ ಹತ್ರ ಮಾತಾಡಿಸ್ರಿ ಬ್ಲಾಗಲ್ಲಿ. ನಮ್ಮ ಯಜಮಾನ್ರೆ ಮಾತಾಡಿ. ಅಪ್ಪ ಎಂತ ವೀಕ್ಷಕರ ವೀಕ್ಷಕರು ಹೊಸ ವೀಕ್ಷಕರು ಇಲ್ಲಿದ್ದಾರೆ. ಇವರು ಹರ್ಷಿತ್, ನಿಶಾಂತ್, ವರುಣ್. ಹಾಂ, ಇವರು ಹರ್ಷಿತ್ ಅಂತ. ಹಾಯ್, ಮಂಗಳೂರವರು. You don't like Americans? I do like it. ಇವರು ನಿಶಾಂತ್ ಅಂತ. ನಮಸ್ತೆ. ನಮಸ್ತೆ. ಇವರು ವರುಣ್ ಆ್ಯಂಡ್ ಅವ್ರ ಮಿಸ್ಸಸ್ ಗೌತಮಿ. ನಾವೆಲ್ಲಿಂದ ಅಂತ ಹೇಳೋದಿಲ್ಲ ನೀವು? ಇವರು ಕುಂದಾಪುರದವ್ರ, ಊರವ್ರು ನಮ್ದು. ಅದಕ್ಕೆ ಇವರೇ ಹೇಳದ್ದು ನಾನು ಕುಂದಾಪುರ ಕನ್ನಡದಲ್ಲಿ ವಿಡಿಯೋ ಮಾಡ್ಕಂತ ಹೇಳಿ. ಈಗ ಸದ್ಯಕ್ಕೆ ನಾನು ಇವತ್ತಿಂದ ಕುಂದಾಪುರ ಕನ್ನಡದಲ್ಲೇ ವಿಡಿಯೋ ಮಾಡೋದು. ಮತ್ತು ಇವ್ರು ನಿಮ್ಗೆ ಗೊತ್ತಿತ್ತಲ್ಲ. ಸೊ ಇನ್ನೊಂದು ರೈಡ್ರಿಗೆ ಹೋಗ್ಲಿಕ್ಕೆ ನಾವು ನಿಂತ್ಕೊಂಡಿತ್ತು. ಯಾವ ರೈಡ್ ಅಂದರೆ ನಾವೀ ರಿವರ್ ಜರ್ನಿ. ಆ ರೈಡ್ ಮಾತ್ರ ಹೆಂಗೆ ಅನ್ಸ್ತದೆ ಡಿಸ್ನಿ? ಖುಷಿ ಆಯ್ತಾ? ಒಂದು ರೈಡ್ ಮಾಡಿದ್ದು, ವೇಟಿಂಗ್ ಟೈಮ್ ತುಂಬ ಇದ್ದಿತ್ತು, ಬಟ್ ರೈಡ್ ನಿಮಗೆ ಇದೆ ನೋಡೋದು. ಈಗ ಆಗಿರೋದ್ರ ಬಗ್ಗೆ. ಹಾಂ, ಚೆನ್ನಾಗಿತ್ತಾ? ನಿಮ್ಗೆ ಹೇಗೆ ಅನಿಸ್ತು? 100 days. 100 days. ನಾನು ಫಸ್ಟ್ ಅನ್ಕೊಂತಿದ್ದೆ ಗೈಸ್, ಇಷ್ಟು ಪೇ ಮಾಡಿಬಿಟ್ಟು ಹೋಗಬೇಕಾ, ಚಿಕ್ಕ ಮಕ್ಕಳದೇ ಇರುತ್ತೆ ಎಲ್ಲ, ಇಲ್ಲಿ ಇಷ್ಟು ಪೇ ಮಾಡಿಬಿಟ್ಟು ಹೋಗಬೇಕಾ ಅಂದ್ಕೊಂಡಿದ್ದೆ. ಬಟ್ ಇಟ್ ವರ್ತ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ರುಪೀಸ್. ಸೊ ಒಂದು ರೈಡಿಂದಲೇ ನಂಗೆ ಹಂಗೆ ಅನಿಸ್ತಾ ಇದೆ. ಮತ್ತು ಮುಂದೆ ಐ ವಿಶ್ ನಮ್ಮದು 24 hours 48 hours ಇರಬೇಕಿತ್ತು. ಮಾತ್ರ ಹಿಂಗೆ ಅದೇ ಸುಮಾರು ದುಡ್ಡು ಹಾಕಿದ್ರು. ಕೆರೆಗೆ ಮಾತ್ರ ಹಾಕೋದು ನಾವು, ಇಲ್ಲಿ ಹೋದಲ್ಲೆಲ್ಲ ನೀರಿಗೆ ಹಾಕ್ತೀವಿ. ಹೌದು, ಇಷ್ಟು ವೆಯ್ಟ್ ಮಾಡ್ಬೇಕು ನಾವು, ಇಷ್ಟು ಲೈನ್ ಇದೆ. ಸಿರಾಜ್ ಬಡ್ಡಿ ಮಗ.